ಹಾಯ್ ಫ್ರೆಂಡ್ಸ್, ಸೀಮಾ ರಮೇಶ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ಹೇಳಿಕೊಡ್ತೀನಿ. ನಾನಿಲ್ಲಿ 3 ಬಾಸುಮತಿ ಅಕ್ಕಿ ತೆಗೆದುಕೊಂಡು ಅರ್ಧ ಗಂಟೆ ನೆನೆಲಿಕ್ಕೆ ಹಾಕಿದ್ದೀನಿ. ಆ ಟೈಮಲ್ಲಿ 4 ಟೊಮೆಟೊ, 2 ಕಾಯಿಮೆಣಸು, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಕತ್ತರಿಸಿಕೊಂಡು ಈರುಳ್ಳಿ ಬಿಟ್ಟು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಎಗ್ಗನ್ನು ಫೋರ್ಕಿಂದ ಚುಚ್ಚಿ ಹೋಲ್ ಮಾಡ್ಕೋಬೇಕು. ಹೀಗೆ ಮಾಡಿದ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಅರಶಿನ, ಚಿಲ್ಲಿ ಪೌಡರ್, ಉಪ್ಪು ಹಾಕಿ ತಿರುಗಿಸಬೇಕು. ಇದಕ್ಕೆ ಹೋಲ್ ಮಾಡಿದ ಎಗ್ ಹಾಕಿ ಫ್ರೈ ಮಾಡಬೇಕು. ನಂತರ ಒಂದು ಬಾಣಲೆಗೆ ಜಜ್ಜಿದ ಬೆಳ್ಳುಳ್ಳಿ, ಚಕ್ಕೆ, ಪಲಾವ್ ಎಲೆ, ಕರಿಮೆಣಸಿನ ಕಾಳುಗಳನ್ನು ಹಾಕಿ ಹುರಿಬೇಕು. ನಂತರ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಫಸ್ಟಿಗೆ ಆ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಬೇಕು. ಈ ಮಸಾಲೆಯನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೆ ಹೇಳಿದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಇದರಲ್ಲಿ ಮಸಾಲೆದ್ದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತದೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡಿದ ನಂತರ ಈ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಗರಂ ಮಸಾಲೆ ಪೌಡ್ರ್, ಜೀರಾ ಪೌಡರ್, ಬಿರಿಯಾನಿ ಮಸಾಲ ಪೌಡರ್, ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಬೇಕು. ಇದಕ್ಕೆ ಸ್ವಲ್ಪ ಈ ಮೊಸರು ಹಾಕಿ ಮಿಶ್ರ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಈ ಎಲ್ಲ ಮಿಶ್ರಣಕ್ಕೆ 6 ಲೋಟ ನೀರು ಹಾಕಬೇಕು. ಯಾಕೆ 6 ಲೋಟ ಹೇಳಿದರೆ ನಾವು 3 ಲೋಟ ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೇವೆ. 6 ಲೋಟ ಸ್ವಲ್ಪ ಕಡಿಮೆ ಆದರೂ ಅಡ್ಡಿಲ್ಲ, ಬಾಸ್ಮತಿ ರೈಸ್ ಬೇಗ ಬೇಯ್ತದೆ. ಇದಕ್ಕೆ ನೀರು ಮಾತ್ರ ಜಾಸ್ತಿ ಆಗಬಾರ್ದು, ಯಾಕಂದರೆ ಅದು ಬೆಂದು ಹೋಗ್ತದೆ, ಒಂದಕ್ಕೊಂದು ಸ್ಟಿಕ್ಕಿ ಥರ ಆಗ್ತದೆ. ಈಗ ನಾವು ನೀರು ಹಾಕಿ ಆಯಿತು, ಇದನ್ನು ಸರಿ ಕುದಿಲಿಕ್ಕೆ ಬಿಡಬೇಕು. ನೀರು ಹಾಕಿದ ನಂತರ ಈಗ ನೋಡಿ, ಇದು ಮಸಾಲೆ ಈಗ ಕಲರ್ ಚೇಂಜ್ ಆಗ್ತದೆ. ನೀರು ಹಾಕ್ತೇನೆ ಇವಾಗ. ಆ ನೀರು 6 ಕಪ್ ಹಾಕಿ ಆಯಿತು. ಸರಿ ಕುದ್ದ ನಂತರ ನಾವು ಏನು ನೆನೆಸ್ಕೊಂಡಿದ್ದೇವೆ ನೋಡಿ, ಈ ಅಕ್ಕಿಯನ್ನು ಇದಕ್ಕೆ ಹಾಕಬೇಕು. ಈ ಅಕ್ಕಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ತಿರುಗಬೇಕು. ಈ ಮಸಾಲೆ ಎಲ್ಲ ಮಿಕ್ಸ್ ಆಗ್ತದೆ. ನಂತರ ಇದನ್ನು ಹೈ ಫ್ಲೇಮಲ್ಲಿ ಇಡಬೇಕು. ಇದನ್ನು ಮುಚ್ಚಿ ಬೇಯಿಸಬೇಕು ಹೈ ಫ್ಲೇಮಲ್ಲಿ. ಒಂದು 10 ನಿಮಿಷ ಆದ ನಂತರ ತೆಗೆದು ನೋಡಬೇಕು. ಒಂದು ಹೈ ಫ್ಲೇಮ್ 10 ನಿಮಿಷ ಆದ ನಂತರ ಒಮ್ಮೆ ತಿರುಗಬೇಕು. ಮತ್ತು ಈ ಬೇಯ್ತಾ ಬರುವಾಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಆ ಎಗ್ಗನ್ನು ಅದಕ್ಕೆ ಹಾಕಿ ಮತ್ತು ನೆನಪು, ಈ ಸ್ಟೆಪ್ ಒಂದು ಲೋ ಫ್ಲೇಮಲ್ಲಿ 15 ನಿಮಿಷ ಮುಚ್ಚಳ ಇಟ್ಟು, ಮೇಲ್ಗಡೆ ಸ್ವಲ್ಪ ವೆಯ್ಟ್ ಇಟ್ಟರು ಅಡ್ಡಿಲ್ಲ. 15 ನಿಮಿಷ ಆದ ನಂತರ ಬಾಯಿ ತೆಗೆದು ನೋಡಿದರೆ ಒಳ್ಳೆ ಸಿಂಪಲಾಗಿ ರೆಡಿ ಮಾಡಿದ ಎಗ್ ಬಿರಿಯಾನಿ ರೆಡಿ.